ಹಲೋ ನಮಸ್ಕಾರ, ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಗೋವಾದಿಂದ ಬೆಂಗಳೂರವರೆಗೂ ಕರ್ಕೊಂಡು ಹೋಗ್ತೀನಿ, ಬನ್ನಿ ನಿಮ್ಮನ್ನು ಒಂದು ಕಾಂಬೋ ಟ್ರೈನಲ್ಲಿ. ಟೆಕ್ನಿಕಲಿ ಹೇಳಬೇಕಂದ್ರೆ ಒಂದೇ ಟ್ರೈನ್ ಇದು, ಬಟ್ ಟೆಕ್ನಿಕಲಿ ಎರಡು ಬೇರೆ ಬೇರೆ ಟ್ರೈನ್ಗಳು. ಓಕೆನಾ? ಸೊ ರೆಡಿ ಇದ್ದೀರಾ ಅನ್ಕೊತೀನಿ. ಕೊಂಕಣ್ ಮುಖಾಂತರ ನಿಮ್ಮನ್ನು ಗೋವಾದಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೇಗ ಟ್ರೈಲರ್ ನೋಡ್ಕೊಂಬಂದ್ಬಿಡಿ. ಈ ವಿಡಿಯೋನಲ್ಲಿ ನಿಮ್ಗೆ ಏನೇನು ಕಾದಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೋವಾದಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಬಾ. ಸರಿ, ಸುಮಾರು 125 ಕಿಲೋಮೀಟರ್. ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಾಯಿತು. ಮಡ್ಗಾಂಗ್ನ ಪ್ಲ್ಯಾಟ್ಫಾರ್ಮ್ ನಂಬರ್ 5 ಹತ್ರ ನಮ್ಮ ಟ್ರೈನ್ ಪಕ್ಕದಲ್ಲೇ ನಿಂತಿದೆ. ಇದೇನಪ್ಪ ಟೈಟಲಲ್ಲಿ ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ ಹಾಕ್ಬಿಟ್ಟು ಗೋವಾದಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತಿದ್ದಾನಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ಪಂಚಗಂಗಾ ಎಕ್ಸ್ಪ್ರೆಸ್ಸೇ ಸ್ಪೆಷಲ್ ಟ್ರೈನಾಗಿ ಮಡ್ಗಾಂಗ್ವರೆಗೂ ಬರುತ್ತೆ. ಏನೋ ಟೈಮಿಂಗ್ಸು, ರೂಟು ಎಲ್ಲ ನಿಮ್ಗೆ ಹೇಳ್ತೀನಿ. ಟ್ರೈನ್ ಹೊರಡೋಕ್ಕಿನ್ನೇನೊಂದು 7 ನಿಮಿಷ ಬಾಕಿ ಇದೆ. ಟ್ರೈನ್ ಹೊರಟಾದ್ಮೇಲೆ ನಿಮ್ಗೆ ಎಲ್ಲ ಮಾಹಿತಿಗಳು ಕೊಡ್ತೀನಿ ರೀ. ಈಗ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಈ ಒಂದು ಕಾಂಬೋ ವರ್ಕ್ ಆಗುತ್ತೆ ಅಂತ. ಟೋಟಲಾಗಿ 2 ಬೇರೆ ಬೇರೆ ಟ್ರೈನು, ಟೆಕ್ನಿಕಲಿ ಒಂದೇ ಟ್ರೈನ್ ಆ್ಯಕ್ಚುಲಿ ಇದು. ಸೊ ನಾನಿರೋದು ಟ್ರೈನ್ ನಂಬರ್ 01596 ಮಡ್ಗಾಂಗ್ ಕಾರವಾರ ಸ್ಪೆಷಲಲ್ಲಿ. ಓಕೆ, 4:15 ಹೊರಡುತ್ತೆ. ಸರಿ, ಸುಮಾರು 5:15 ಅಷ್ಟೊತ್ತಿಗೆ ನೀವು ಕಾರವಾರ ರೀಚ್ ಆಗ್ತೀರಾ. ಇದೇ ಗಾಡಿ ಪಂಚಗಂಗಾ ಎಕ್ಸ್ಪ್ರೆಸ್ ಆಗಿ ಅಂದರೆ 16596 ಕಾರವಾರದಿಂದ 6 ಗಂಟೆಗೆ ಹೊರಡುತ್ತೆ. ಸೊ ಮಡ್ಗಾಂಗಿಂದ ಕಾರವಾರಕ್ಕೆ 1 ಗಂಟೆ 15 ನಿಮಿಷ ಟ್ರಾವೆಲ್ ಟೈಮ್ ಕೊಟ್ಟಿದ್ದಾರೆ. 60 ಕಿಲೋಮೀಟರ್ ಟೋಟಲು. ಅದೇ ಕಾರವಾರ 6 ಗಂಟೆಗೆ ಹೊರಡುತ್ತೆ. ಮತ್ತು KSR ಬೆಂಗಳೂರು ನೆಕ್ಸ್ಟ್ ಡೇ ಮಾರ್ನಿಂಗ್ 6-7 ಗಂಟೆ ಅಷ್ಟೊಂದು ನೀವು ರೀಚ್ ಆಗ್ತೀರಾ.
60 ಕಿಲೋಮೀಟ್ರ್ ಪ್ರಯಾಣಿಸಿದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕಾರವಾರಕ್ಕೆ ಬಂದಿದ್ದೀವಿ. ಪ್ರತಿದಿನ ಸ್ಪೆಷಲ್ ಗಾಡಿ ಇಲ್ಲಿಗೆ 5:45ಕ್ಕೆ ಬರುತ್ತೆ, ಅಂದರೆ 5:45ಕ್ಕೆ ಬರುತ್ತೆ ಸಾಯಂಕಾಲ. ಇಲ್ಲಿ ಟರ್ಮಿನೇಟ್ ಆಗುತ್ತೆ, ಓಕೆನಾ. ಇಲ್ಲಿವರೆಗೂ ಸ್ಪೆಷಲಾಗಿ ಬರುತ್ತೆ, ಇಲ್ಲಿಂದ ಪಂಚಗಂಗಾ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ಆಲ್ಮೋಸ್ಟ್ 5:40ಕ್ಕೆ ಬಂದಿದ್ದೀವಿ, 5 ನಿಮಿಷ ಬಿಫೋರ್ ಟೈಮೇ ಬಂದಿದ್ದೀವಿ. ಸೊ ಇನ್ನೂ 20 ನಿಮಿಷ ನಮಗೆ ಟೈಮ್ ಇದೆ. ಪಂಚಗಂಗಾ ಇಲ್ಲಿಂದ ಪ್ರತಿದಿನ 6 ಗಂಟೆಗೆ ಹೊರಡುತ್ತೆ. ಸೇಮ್ ಪ್ಲ್ಯಾಟ್ಫಾರ್ಮ್, ಸೇಮ್ ಟ್ರೈನು, ಸ್ಪೆಷಲಾಗಿ ಬರುತ್ತೆ, ಪಂಚಗಂಗಾ ಆಗಿ ಹೋಗುತ್ತೆ. ಯಾರಾದರೂ ಜನರಲ್ ಟಿಕೆಟ್ ತೊಗೊಂಡು ಗೋವಾಯಿಂದ ಕಾರವಾರ ತನಕ ಜನರಲ್ ಟಿಕೆಟ್ ತೊಗೊಂಡು ಅಲ್ಲಿಂದ ಹೊರಗಡೆ ಹೋಗ್ಬಿಟ್ಟು ತೊಗೋಬೇಕಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಹಾಗೇನಿಲ್ಲ. ಮಡ್ಗಾಂಗಲ್ಲೇ ಪಂಚಗಂಗಾ ಎಕ್ಸ್ಪ್ರೆಸ್ನಲ್ಲೇ ನಾನು ಬೆಂಗಳೂರು ತನಕ ಹೋಗ್ತೀನಿ ಅಂತ ಮಡ್ಗಾಂಗಲ್ಲೇ ಹೇಳಿ ಅವರೇ ಡೈರೆಕ್ಟಾಗಿ ಟಿಕೆಟ್ ನಿಮಗೆ ಕೊಡ್ತಾರೆ. ಸೊ ಮಡ್ಗಾಂಗಿಂದ SBC KSR ಬೆಂಗಳೂರಿಗೂ ನೀವು ಡೈರೆಕ್ಟಾಗಿ ಟಿಕೆಟ್ಸು ಪ್ರೊವೈಡ್ ಮಾಡ್ತಾರೆ ಮಡ್ಗಾಂಗಲ್ಲೇ. ಪಂಚಗಂಗಾ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ಸಂಖ್ಯೆ 1ರಲ್ಲಿ ಇದೆ. ಆ್ಯಕ್ಚುಲಿ ನನ್ನ ಟಿಕೆಟೂ ಸಹ ವೇಟಿಂಗ್ ಲಿಸ್ಟಲ್ಲಿ ಬಂದು ಸಿಗಾಕೊಂಡ್ಬಿಡ್ತು. ವೇಟಿಂಗ್ ಲಿಸ್ಟ್ 19ಗೇನೋ ಬಂದು ಸಿಗಾಕೊಂತು. ನಾನು ಬುಕ್ ಮಾಡ್ಕೊಂಡಿದ್ದು ಆಲ್ಮೋಸ್ಟ್ 1 ವೀಕ್ ಮುಂಚೆ ಬುಕ್ ಮಾಡಿಕೊಂಡೆ. 114 ಇತ್ತು ವೇಟಿಂಗ್ ಲಿಸ್ಟು. ಬಟ್ ನಾನು ಬುಕ್ ಮಾಡ್ಕೊಂಡಿದ್ದು ಹಿಂದಿನ ದಿನ ನನ್ನ ಫ್ರೆಂಡಿಗೆ ಬುಕ್ ಮಾಡಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿಕೊಂಡೆ. 125 ವೇಟಿಂಗ್ ಲಿಸ್ಟ್ ಇತ್ತು, ಅದು ಕನ್ಫರ್ಮ್ ಆಗೋಯಿತು. ಅದೇ ಧೈರ್ಯದ ಮೇಲೆ ಸರಿ ಆಗುತ್ತೆ ಬಿಡು ಅಂದ್ಬಿಟ್ಟು ನಾನು ಸಹ ಹಾಗೆ ತೊಗೊಂಡೆ. 114 ವೇಟಿಂಗ್ ಲಿಸ್ಟು. ಬಟ್ ಅದೇ ಜಸ್ಟ್ ಮಾರ್ನಿಂಗ್ ಮೆಸೇಜ್ ಬಂತು, ಚಾಟ್ ಪ್ರಿಪೇರ್ಡ್ ಆ್ಯಂಡ್ ಟಿಕೆಟ್ಸ್ ಆರ್ ನಾಟ್ ಕನ್ಫರ್ಮ್ಡ್ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಸಹ ಜನರಲಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳಾದಮೇಲೆ ಜನರಲಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ, ಎಲ್ಲೆಲ್ಲಿ ತುಂಬ ಜನ ಹತ್ಕೊತಾರೆ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಬನ್ನಿ. ಸೊ ಹೊರಟಿದ್ದಾಯಿತು ಕಾರವಾರದಿಂದ. ಇಲ್ಲಿಂದ ನಮ್ಮ ರೂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಕಾರವಾರ ಕಡೆಯಿಂದ ಹೊನ್ನಾವರ ಕಡೆಯಿಂದ ಮುರುಡೇಶ್ವರದಿಂದ ಉಡುಪಿ ಕಡೆಯಿಂದ ಸೂರತ್ಕಲ್, ಮಂಗಳೂರು ಜಂಕ್ಷನ್ ಅಥವಾ ಮಂಗಳೂರು ಸೆಂಟ್ರಲ್ ಹೋಗಲ್ಲ. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಡೈವರ್ಷನ್ ಮಂಗಳೂರು ಬೈಪಾಸ್ ಅಥವಾ ಕಂಕನಾಡಿ ಬೈಪಾಸ್ ಹತ್ರ ಬಂದು ಅಲ್ಲಿ ನಾವು ಸುಬ್ರಹ್ಮಣ್ಯ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಲೈನಿಗೆ ಜಾಯ್ನ್ ಆಗ್ತೀವಿ. ಕುಕ್ಕೆ ಸುಬ್ರಹ್ಮಣ್ಯ, ಸಕಲೇಶ್ಪುರ, ಹಾಸನ, ಕುಣಿಗಲ್ ಮುಖಾಂತರ ಚಿಕ್ಕಬಣ್ಣವರ ಕಡೆಯಿಂದ ನಾವು ಯಶವಂತಪುರ ಕಡೆಯಿಂದ KSR ಬೆಂಗಳೂರು ರೀಚ್ ಆಗ್ತೀವಿ. ಎಂಜಾಯ್ ಮಾಡಿ. ಟ್ರ್ಯಾಕ್ ಸೌಂಡು ಸಾಕಾಗಿದೆ, ಇಲ್ಲಿಂದ ಟ್ರ್ಯಾಕ್ ಸೌಂಡು. ಸುಮಾರು 28 ಕಿಲೋಮೀಟರ್ ಕಾರವಾರದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ, ನಮ್ಮ ಪಂಚಗಂಗಾ ಎಕ್ಸ್ಪ್ರೆಸ್ನ ಮೊದಲನೇ ನಿಲ್ಗಡೆ ಆದಂತಹ ಅಂಕೋಲಕ್ಕೆ ಬಂದಿದ್ದೀವಿ. ಪ್ರತಿದಿನ 6:20ಕ್ಕೆ ಬರುತ್ತೆ, 6:22ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 6:24ಕ್ಕೆ ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಂದ್ರೆ 4 ನಿಮಿಷ ಲೇಟಾಗೆ ಅಂಕೋಲಕ್ಕೆ.
ಸೊ ನಮ್ಮ ಇನ್ನೊಂದು ನಿಲ್ಗಡೆ ಗೋಕರ್ಣ ರೋಡ್ಗೆ ಬಂದಿದ್ದೀವಿ. ಪ್ರತಿದಿನ 6:33ಕ್ಕೆ ಬರುತ್ತೆ ಇಲ್ಲಿ, ಮತ್ತು 6:35ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಜಸ್ಟ್ 2 ನಿಮಿಷ ಲೇಟಾಗೆ ಗೋಕರ್ಣ ರೋಡ್ಗೆ ಎಂಟರ್ ಆಗಿದ್ದೀವಿ. ಸರಿ, ಸುಮಾರು 125 ಕಿಲೋಮೀಟರ್ ಕಾರವಾರದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಬೈಂದೂರು ಮೂಕಾಂಬಿಕಾ ರೋಡ್ಗೆ ಬಂದಿದ್ದೀವಿ. ಪ್ರತಿದಿನ 8 ಗಂಟೆಗೆ ಬರುತ್ತೆ, 8:02ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 2 ನಿಮಿಷ ಲೇಟಾಗೆ ನಾವು ಮೂಕಾಂಬಿಕಾ ರೋಡ್ಗೆ ಬಂದಿದ್ದೀವಿ. ಹೆಸರಲ್ಲೇ ನಿಮ್ಗೆ ಗೊತ್ತಿರಬೇಕು, ಮೂಕಾಂಬಿಕಾ ದೇವಸ್ಥಾನ ಸಹ ಇಲ್ಲಿದೆ. ಸೊ ಅದಕ್ಕೋಸ್ಕರ ಭಕ್ತಾದಿಗಳು ಯಾರಾದರೂ ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಈ ಸ್ಟೇಷನಲ್ಲಿ ಹೇಳ್ಕೊಂಡು ಇಲ್ಲಿಂದ ಆಟೋ ಅಥವಾ ಕ್ಯಾಬ್ ಮುಖಾಂತರ ನೀವು ದೇವಸ್ಥಾನಕ್ಕೆ ತಲುಪಬಹುದು. ಸರಿಸುಮಾರು 158 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕುಂದಾಪುರಕ್ಕೆ ಬಂದಿದ್ದೀವಿ. 8:28ಕ್ಕೆ ಬರುತ್ತೆ ರಾತ್ರಿ, ಮತ್ತು 8:02ಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಕುಂದಾಪುರದಲ್ಲಿ ನಮಗೆ ಕೊಟ್ಟಿದ್ದಾರೆ. पंचगंगा सुपरफास्ट एक्सप्रेस प्लेटफॉर्म क्रमांक 1 पर आ चुकी है। इस गाड़ी से पधारे यात्रियों का यहाँ हम हार्दिक स्वागत करते हैं। May I have your attention? 190 ಕಿಲೋಮೀಟರ್ ಕಾರವಾರದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಉಡುಪಿಗೆ ಬಂದಿದ್ದೀವಿ. 9 ಗಂಟೆ 2 ನಿಮಿಷಕ್ಕೆ ಬರುತ್ತೆ. 9 ಗಂಟೆ 4 ನಿಮಿಷಕ್ಕೆ ಇಲ್ಲಿಂದ ಹೊರಡುತ್ತೆ. 9 ಗಂಟೆ 8 ನಿಮಿಷಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ 6 ನಿಮಿಷ ಲೇಟಾಗೆ ಉಡುಪಿಗೆ ಬಂದಿದ್ದೀವಿ. ಹೆವಿ ಕ್ರೌಡ್ ಕೂಲಿಂಗ್ ಇದೆ ಕಣ್ರಿ ಉಡುಪಿನಲ್ಲಂತೂ. ಎಷ್ಟು ಸೀಟ್ಸ್ ಖಾಲಿ ಇತ್ತು, ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಸ್ಟ್ಯಾಂಡಿಂಗ್ ಹೋಗುತ್ತೆ ಅನಿಸುತ್ತೆ. ನೀವೇನಾದರೂ ಜನರಲ್ ಟ್ರಾವೆಲ್ ಮಾಡಿದರೆ ರಿಲೇಟ್ ಮಾಡ್ಕೊಳಕ್ಕಾಗತ್ತೆ. ಹೊರಗಡೆ ಹೋದರೆ ಮತ್ತು ವಾಪಸ್ ಬರೋಷ್ಟರಲ್ಲಿ ಸೀಟ್ ಅಂತೂ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಒಳಗಡೆಯಿಂದನೇ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ನೋಡೋಣ ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೊಂದು ವಿತಿನ್ 1 or 2 ಮಂತ್ಸಲ್ಲಿ ಇನ್ನೊಂದು ಸತಿ ಪಂಚಗಂಗಾ ಎಕ್ಸ್ಪ್ರೆಸ್ನ ಮಾಡಿ ಆವಾಗ ನೀಟಾಗಿ ನಿಮಗೆ ತೋರಿಸ್ತೀನಿ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ.
ಇವಾಗ ಲೆಫ್ಟ್ ಡೈವರ್ಷನ್ ತೊಗೊತಿದ್ದೀವಿ ನಾವು ಮಂಗಳೂರು ಬೈಪಾಸ್ ಮಾಡ್ತಿದ್ದೀವಿ. ಸೊ ಆ ಏರ್ ಟ್ರ್ಯಾಕು ಸೀದಾ ಮಂಗಳೂರು ಜಂಕ್ಷನ್ ಕಡೆ ಹೋಗುತ್ತೆ. ನಾವು ಮಂಗಳೂರು ಜಂಕ್ಷನ್ನ ಬೈಪಾಸ್ ಮಾಡಿದ್ವಿ. ಸುಮಾರು 335 ಕಿಲೋಮೀಟರ್ ಕಾರವಾರದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಸುಬ್ರಹ್ಮಣ್ಯ ರೋಡ್ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 12 ಗಂಟೆ 10 ನಿಮಿಷ ಬರುತ್ತೆ, ಮಧ್ಯರಾತ್ರಿ 12 ಗಂಟೆ 15 ನಿಮಿಷಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಈ ಕ್ಲಿಪ್ಗಿಂತ ಮುಂಚೆ ನೋಡಿದ್ರಲ್ಲ, ಅದು ಒಂದು ಎಕ್ಸ್ಟ್ರಾ 2 ಲೋಕೋಮೋಟಿವ್ ನಮಗೆ ಹಿಂದುಗಡೆ ಹಾಕ್ತಾರೆ. ಸೊ ಹಿಂದುಗಡೆ ಹಾಕಿದ್ರೆ ಬ್ಯಾಂಕರ್ ಲೋಕೋಮೋಟಿವ್ಸ್ ಅಂತ ಕರೀತಾರೆ. ಯಾಕಂದರೆ ಇಲ್ಲಿಂದ ನಾವು ಘಾಟ್ ಸೆಕ್ಷನ್ನ ಹತ್ತುತ್ತೀವಿ ಮೇಲ್ಗಡೆ. ಒಂದು ಇಂಜಿನ್ ಕೈನಲ್ಲಿ ಆಗಲ್ಲ ಅಂದ್ಬಿಟ್ಟು ಹಿಂದುಗಡೆ 2 ಇಂಜಿನ್ ಹಾಕ್ಬಿಟ್ಟು ಹೆಲ್ಪ್ಗೋಸ್ಕರ ಅದು ನಮ್ಮ ಟ್ರೈನ್ಗೆ ಹಿಂದೆಯಿಂದ ತಳ್ಳುತ್ತೆ. ರಾತ್ರಿ ಆದರೂ ಸಹ ಕಾಫಿ, ಸಮೋಸ ಮತ್ತು ಪಲಾವ್, ವೆಜ್ ಪಲಾವ್ ಎಲ್ಲ ಅವೈಲೇಬಲ್ ಇದೆ ಸ್ಟೇಷನಲ್ಲಿ. ಬನ್ನಿ ಹೊರಡೋಣ ಕುಕ್ಕೆಯಿಂದ. ಆ್ಯಂಡ್ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ. ಇಲ್ಲ ಅಂದರೆ ಮಲ್ಕೊತೀನಿ, ನೋಡೋಣ. ಆಯಿತು ಅಂದರೆ ಸಕಲೇಶ್ಪುರದಲ್ಲಿ ಎದಿರ್ತೀನಿ, ಇಲ್ಲಾಂದರೆ ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ದೇಳ್ತೀನೋ ಅದ್ರ ಮೇಲೆ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಈ ರೂಟ್ ಹೆಂಗಿದೆಯಪ್ಪ ಅಂತ ಏನಾದ್ರು ನೀವು ಯೋಚನೆ ಮಾಡ್ತಿದ್ದೀರ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಡೇ ಟೈಮಲ್ಲಿ ವಿಸ್ಟಾಡೋಮ್ ಕೋಚಲ್ಲಿ ನಾನು ಟ್ರಾವೆಲ್ ಮಾಡಿದ್ದೆ ಈ ರೂಟಲ್ಲಿ. ಸೊ ನೀವು ಅದನ್ನು ಚೆಕ್ಔಟ್ ಮಾಡಬಹುದು. ಸಖತ್ತಾಗಿರೋ ರೂಟ್ ಕಂಡ್ರೆ ಇದಂತೂ ಡೇ ಟೈಮಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಟ್ಟಿರ್ತೀನಿ ನೋಡಿ.
ಶುಭೋದಯ ಕಣ್ರಿ. ಸರಿ, ಸುಮಾರು 672 ಕಿಲೋಮೀಟರ್ ಗೋವಾದಿಂದ ಪ್ರಯಾಣಿಸಿದ ಮೇಲೆ ನನ್ನ ಗಂತವ್ಯ, ನಮ್ಮ ಟ್ರೈನ್ನ ಗಂತವ್ಯ ಆದಂತಹ KSR ಬೆಂಗಳೂರಿಗೆ ರೀಚ್ ಆಗಿದ್ದಾಯಿತು. KSR ಬೆಂಗಳೂರಿಗೆ 7:15 ರೀಚ್ ಆಗಬೇಕಾಗಿತ್ತು. ಇವಾಗ 7:15 ಆಗ್ತಿದೆ. 15 ನಿಮಿಷ ಲೇಟಾಗೆ ನಾವು KSR ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಇನ್ನು ಯಶವಂತಪುರ ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ 6:23ಕ್ಕೆ ಬರುತ್ತೆ, ಬೆಳಗ್ಗೆ 6:25ಕ್ಕೆ ಅಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಗೆ 7:15ಕ್ಕೆ ಬರುತ್ತೆ. ಸೊ 1 ಅವರ್ ಸ್ಲ್ಯಾಕು ಕೊಟ್ಟಿದ್ದಾರೆ ಯಶವಂತಪುರದಿಂದ KSR ಬೆಂಗಳೂರು. ಸ್ಲ್ಯಾಕ್ ಅಂದರೆ ಎಕ್ಸ್ಟ್ರಾ ಟೈಮ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಪಂಕ್ಚುಯಾಲಿಟಿ ವೈಸ್ ಅಂತೂ ನನಗೆ ಈ ಟ್ರೈನ್ ತುಂಬ ಡಿಸಪಾಯಿಂಟಿಂಗ್ ಮಾಡ್ತು. ಸೆಂಟ್ರಲ್ಲಿ 1 ಅವರ್ ಲೇಟ್, ಯಶವಂತಪುರ ಸಹ 1 ಅವರ್ ಲೇಟು. ಆಮೇಲೆ KSR ಬೆಂಗಳೂರಂತೂ 15 ನಿಮಿಷ ಲೇಟು. ಓವರಾಲ್ ರಿವ್ಯೂ ಕೊಡೋಣ ನಮ್ಮ ಟ್ರೈನ್ಗೆ ಹೇಗಿತ್ತು ಏನು ಅಂತ. 5 ಸೆಗ್ಮೆಂಟಾಗಿ ಡಿವೈಡ್ ಆಗಿರುತ್ತೆ. ಒಂದೊಂದು ಸೆಗ್ಮೆಂಟ್ಗೂ 2 ಮಾರ್ಕ್ಸ್ ನಾವು ಕೊಟ್ಕೊಂಡು ಬರ್ತೀವಿ, ಓಕೆನಾ. ಸೊ ಫಸ್ಟ್ ಸೆಗ್ಮೆಂಟ್ ಬಂದು ಪಂಕ್ಚುಯಾಲಿಟಿ ಕೊಡೋಣ. ಪಂಕ್ಚುಯಾಲಿಟಿ ನಂಗೆ ಡಿಸಪಾಯಿಂಟಿಂಗ್ ಅನಿಸ್ತು. ಎನ್ ರೂಟಲ್ಲಿ 1 ಅವರ್ ತನಕ ಆಲ್ಮೋಸ್ಟ್ ಲೇಟ್ ಆಗಿತ್ತು. ಸೊ ಅದಕ್ಕೋಸ್ಕರ 1 ಅಂತ ಕೊಡ್ತೀನಿ. ಡೆಸ್ಟಿನೇಷನ್ ಆಲ್ಮೋಸ್ಟ್ 15 ನಿಮಿಷ ಲೇಟ್ ಆಗಿತ್ತು. ಸೊ ಅದಕ್ಕೋಸ್ಕರ 1 ಅಂತ ಅಟ್ಲೀಸ್ಟ್ ಕೊಡ್ತಿದ್ದೀನಿ, ಇಲ್ಲಾಂದರೆ 0 ಕೊಡ್ತಿದ್ದೆ. 1 ಅಂತ ಕೊಡ್ತೀನಿ. ಕ್ಲೀನ್ನೆಸ್, ಟ್ರೈನ್ ಒಳಗಡೆ ಕ್ಲೀನ್ನೆಸ್ ಚೆನ್ನಾಗಿತ್ತು, ಅದಕ್ಕೂ ಸಹ 1 ಅಂತ ಕೊಡ್ತೀನಿ. ವಾಶ್ರೂಮ್ ಕ್ಲೀನ್ನೆಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅದಕ್ಕೂ ಸಹ 1 ಅಂತ ಕೊಡ್ತೀನಿ. ಫುಡ್ ಅವೈಲಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ ಕುಮಟಾ ಹತ್ರ ಊಟ ಹತ್ತಿಸ್ಕೊತಾರೆ. ಸೊ ಯಾರಾದರೂ ವಿಂಟರ್ಸ್ ಅವೈಲೇಬಲ್ ಇರ್ತಾರೆ. ಆಮೇಲೆ ಟೀ ಕಾಫಿ ಅಂತೂ ಬರ್ತಾನೆ ಇರುತ್ತೆ, ವಾಟರ್ ಬಾಟಲ್ ಸಹ ಬರ್ತಾನೆ ಇರುತ್ತೆ. ಸೂರತ್ ಕಲ್ ತನಕ ಕುಕ್ಕೆ ಸುಬ್ರಹ್ಮಣ್ಯ 12 ಗಂಟೆಗೆ ಬರ್ತಾನೆ. 12 ಗಂಟೆ ಆದ್ರೂ ಸಹ ಅಲ್ಲಿ ಪಲಾವು ಮತ್ತು ಸಮೋಸ ಅದೆಲ್ಲ ಅವೈಲೇಬಲ್ ಇತ್ತು. ಸೊ ಫುಡ್ ವಿಷಯದಲ್ಲಿ ನನಗೇನೋ ಪ್ರಾಬ್ಲಮ್ ಆಗಿಲ್ಲ. 2 ಅಂತ ಕೊಡ್ತೀನಿ. ಟಿಕೆಟ್ ಅವೈಲಬಿಲಿಟಿ ಸ್ವಲ್ಪ ನಿಮಗೆ ಇಶ್ಯೂ ಆಗಿಬರುತ್ತೆ. ನಿಮ್ಮದು ವೇಟಿಂಗ್ ಲಿಸ್ಟ್ ಅಪ್ ಟು 75 ಏನಾದ್ರು ಇತ್ತು ಅಂದರೆ ಆರಾಮಾಗಿ ತೊಗೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ನಾನು 114 ತೊಗೊಂಡೆ, ನಂದು 19ಗೆ ಬಂದು ಸ್ಟಕ್ ಆಯಿತು ವೇಟಿಂಗ್ ಲಿಸ್ಟು. ಸೊ 75 to 80 ಗುಡ್ ರೇಂಜ್ ಅಂತಲೇ ಹೇಳ್ಬೋದು. ಸೊ ಟಿಕೆಟ್ ಅವೈಲಬಿಲಿಟಿ ಅಗೇನ್ 1 ಅಂತ ಕೊಡ್ತೀನಿ. ಜನರಲ್ಲು ನೀವೇ ನೋಡೋದ್ರಲ್ಲ, ಪ್ಯಾಕ್ ಆಗಿತ್ತು. ಜಾಮ್ ಪ್ಯಾಕ್ ಅಷ್ಟು ಅಂತ ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ ಪ್ಯಾಕ್ ಅಂತೂ ಆಗಿತ್ತು. ಕಾಸ್ಟಿಂಗ್ ನೋಡೋಣ ಕಾರವಾರದಿಂದ KSR ಬೆಂಗಳೂರು ಎಷ್ಟಾಗುತ್ತೆ ಅಂತ. ಸೊ ಕಾಸ್ಟಿಂಗ್ ನೋಡ್ಕೊಳ್ಳಿ. ಕಾರವಾರದಿಂದ KSR ಬೆಂಗಳೂರು ಸ್ಲೀಪರ್ ಆದರೆ 460 ರೂಪಾಯಿ, ಥರ್ಡ್ AC ಎಕಾನಮಿ ಆದರೆ 1090 ರೂಪಾಯಿ, ಅದೇ ನಾರ್ಮಲ್ ಥರ್ಡ್ AC ಆದರೆ 1180 ರೂಪಾಯಿ, ಸೆಕೆಂಡ್ AC ಆದರೆ 1655 ರೂಪಾಯಿ, ಫಸ್ಟ್ AC ಆದರೆ 2750 ರೂಪಾಯಿ. ಕಾರವಾರದಿಂದ KSR ಬೆಂಗಳೂರವರೆಗೂ. ಮಡ್ಗಾಂಗಿಂದ KSR ಬೆಂಗಳೂರವರೆಗೂ ನನಗೆ 275 275 ರೂಪಾಯಿ ಆಯಿತು ಜನರಲ್ ಟಿಕೆಟು. ಮಡ್ಗಾಂಗಿಂದ KSR ಬೆಂಗಳೂರವರೆಗೂ ಜನರಲ್ ಕ್ಲಾಸಲ್ಲಿ ಜರ್ನಿ ತೋರಿಸಿದ್ದೀನಿ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಕೇಸ್ ನಿಮಗೂ ಇಷ್ಟ ಆಗಿದ್ದೆ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸದ್ಯಕ್ಕೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿಂದ ಸೈನ್ ಆಫ್ ಮಾಡ್ತಾಯಿದ್ದೀನಿ. ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ. ಅಂದರೆ ಮುಂದಿನ ಬುಧವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.